ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರಶ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾನು ಇದೇ ಫ್ಯಾಬ್ರಿಕಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ, ಲೆಹಂಗಾ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ. 3-4 ವರ್ಷದ ಹುಡುಗಿಗೆ ಯಾವ ರೀತಿಯಾಗಿ ನಾವು ಲಂಗವನ್ನು ಸ್ಟಿಚ್ ಮಾಡ್ಬೋದು ಅಂಥೇಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಅದಕ್ಕಿಂತಲೂ ಸ್ವಲ್ಪ ದೊಡ್ಡ ಸೈಜಲ್ಲಿ, ಅಂದರೆ 7-8 ವರ್ಷದ ಹುಡುಗಿಗೆ ಯಾವ ರೀತಿಯಾಗಿ ನಾವು ಲಂಗವನ್ನು ಸ್ಟಿಚ್ ಮಾಡ್ಬೋದು, ಪ್ಲೇಟೆಡ್ ಲೆಹಂಗಾವನ್ನು ಅನ್ನೋದನ್ನು ತೋರಿಸ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನೀವು ಅಂಬ್ರೆಲಾ ಲೆಹಂಗಾದ ವಿಡಿಯೋಸ್ಗಳನ್ನು ಕೂಡ ನೋಡ್ಬೋದು. ಅದಕ್ಕೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ರಿ. ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ ಕಿಡ್ಸ್ಗಳ ಡ್ರೆಸ್ಗಳ ಮೇಲೆ. ಮತ್ತು ಪ್ಲಾಜೋ ಪ್ಯಾಂಟ್ ಕಟಿಂಗ್ ವಿಡಿಯೋವನ್ನು ಕೂಡ ಆಲ್ರೆಡಿ ಅಪ್ಲೋಡ್ ಮಾಡೀನಿ. ನಾನಿಲ್ಲಿ 2 ಮೀಟ್ರ್ ಲೈನಿಂಗ್ ಬಟ್ಟೆಯನ್ನು ಯೂಸ್ ಮಾಡ್ಕೊಳಾಕ್ತೀನಿ 7-8 ವರ್ಷದ ಹುಡುಗಿಗೆ. ನೋಡಿರಿ, ಲೈನಿಂಗ್ ಬಟ್ಟೆಯ ಉದ್ದ ಕರೆಕ್ಟಾಗಿ 32 ಇಂಚ್ ಐತಿ. ನಾವು ಲಂಗಾದ ಲೆಂಗ್ತನ್ನು ಕೂಡ 32 ಇಂಚ್ ರೆಡಿ ಮಾಡಬೇಕು. ಬಟ್ ಸ್ವಲ್ಪ ಜಾಸ್ತಿ ಆಗ್ತೈತೆ ಲೈನಿಂಗ್ ಬಟ್ಟೆಯ ಮೇಲೆ. ಅದಕ್ಕೋಸ್ಕರ ನಾನು 2 ಇಂಚು ಲೈನಿಂಗ್ ಬಟ್ಟೆ ಮೇಲೆ ಉದ್ದವನ್ನು ಕಡಿಮೆ ಮಾಡ್ಕೋತೀನಿ. 30 ಇಂಚ್ಗೆ ಈ ರೀತಿ ಕಟ್ ಮಾಡ್ಕೊಳಾಕ್ತೀನಿ ಲೆಂಗ್ತನ್ನು. ಇದಾದಮೇಲೆ ಲೈನಿಂಗ್ ಬಟ್ಟೆ ಮೇಲೆ ಮತ್ತೇನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವುದೇ ಲಂಗವನ್ನು ಸ್ಟಿಚ್ ಮಾಡಬೇಕಂದ್ರೆ ನೀವು ಲಂಗಾದ ಉದ್ದ ಮತ್ತು ಸೊಂಟದ ಅಳತೆ 2 ಮೆಜರ್ಮೆಂಟ್ಸ್ ತೊಗೊಂಡ್ರೆ ಸಾಕು, ಆರಾಮಾಗಿ ನೀವು ಕಟ್ ಮಾಡ್ಬೋದು, ಸ್ಟಿಚ್ ಮಾಡ್ಬೋದು ಪ್ಲೇಟೆಡ್ ಲೆಹಂಗಾವನ್ನು. ಇಲ್ಲಿ ಸೊಂಟದ ಅಳತೆ 19.5 ಇಂಚ್ ಇತ್ತು. ನಾನು ರೌಂಡ್ ಫಿಗರ್ ಆಗಿ 20 ಇಂಚ್ ತೊಗೊಂಡಿನಿ. 20 ಇಂಚ್ಗೆ ನಾವು ಅದರ 4 ಪಟ್ಟು ಅಂದರೆ 80 ಇಂಚು, 80 ಸೆಂಟಿಮೀಟರ್ ಅಲ್ಲ, 80 ಇಂಚು ಮೇನ್ ಫ್ಯಾಬ್ರಿಕನ್ನು ತೊಗೋಬೇಕು. ಅದೇ ರೀತಿಯಾಗಿ ಲೈನಿಂಗ್ ಬಟ್ಟೆನೂ ಕೂಡ ಅರೌಂಡ್ 2 ಮೀಟರ್ಸ್ ನಮ್ಗೆ ಈ ಲಂಗವನ್ನು ಸ್ಟಿಚ್ ಮಾಡೋದಕ್ಕೆ ಬಟ್ಟೆ ಬೇಕಾಗ್ತೈತಿ. ಆಲ್ರೆಡಿ ನಾವು ಲೈನಿಂಗ್ ಬಟ್ಟೆ 2 ಮೀಟರ್ಸ್ ತೊಗೊಂಡಿವಿ. ಸೇಮ್ ಅಳತೆಯಲ್ಲಿ ಮೇನ್ ಫ್ಯಾಬ್ರಿಕನ್ನು ಕೂಡ ತೊಗೋತೀನಿ ನಾನು. 2 ಮೀಟರ್ಸ್ ಮೇನ್ ಫ್ಯಾಬ್ರಿಕನ್ನು ಕೂಡ ನಾನು ತೊಗೋತೀನಿ. ನೋಡಿರಿ, ಎಕ್ಸ್ಟ್ರಾ ಸ್ವಲ್ಪ ಬೇರೆ ಇರುವಂತಹ ಬಟ್ಟೆಯನ್ನು ಕಟ್ ಮಾಡ್ಕೊಳಕ್ತೀನಿ, ಡಿಸೈನ್ ಇರುವಂತಹ ಬಟ್ಟೆಯನ್ನು. ಅದನ್ನು ಬಿಟ್ಟರೆ ಉಳ್ಕಿದ್ದ 2 ಮೀಟ್ರ್ ಬಟ್ಟೆಯಲ್ಲಿ ನಾವು ಈ ಲಂಗವನ್ನು ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡಿರಿ, ಮೇನ್ ಫ್ಯಾಬ್ರಿಕನ್ನು ನಾನು 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಮತ್ತು ನಮಗೆ ಲಂಗಾದ ಲೆಂಗ್ತು 32 ಇಂಚ್ ರೆಡಿ ಬೇಕು. ಅದರಲ್ಲಿ ನಾನು 2 ಇಂಚ್ ಬೆಲ್ಟ್ ಸ್ಟಿಚ್ ಮಾಡ್ಕೋತೀನಿ ಮೇಲ್ಗಡೆಗೆ. ಅದಕ್ಕೋಸ್ಕರ 32ರಲ್ಲಿ 2 ಇಂಚ್ ಮೈನಸ್ ಮಾಡಿದ್ವಿ ಅಂದರೆ 30 ಇಂಚ್ ಆಯಿತು. 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾನು 31 ಇಂಚ್ಗೆ ಸ್ಕರ್ಟ್ ಪಾರ್ಟ್ನ ಲೆಂಗ್ತನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿನಿ. ಅದೇ ರೀತಿಯಾಗಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋದಾಯಿತು. ಈಗ ಬೆಲ್ಟ್ಗಾಗಿ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಸೊಂಟದ ಅಳತೆ ಎಷ್ಟಿರುತ್ತೋ ಅದಕ್ಕೆ ನಾವು 4 ಇಂಚನ್ನು ಆ್ಯಡ್ ಮಾಡ್ಕೋಬೇಕು. ಈಗ ಈ ಲಂಗದ ಸೊಂಟದ ಅಳತೆ 19.5 ಇಂಚ್ ಐತಿ. ಅರೌಂಡ್ ನಾನು 20 ಇಂಚ್ ತೊಗೊಳಾಕ್ತೀನಿ. 20 ಇಂಚಲ್ಲಿ 4 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಮಾರ್ಜಿನ್ಗಾಗಿ, ಲೂಸ್ಗಾಗಿ. ಅದರ ಟೋಟಲಿ 24 ಇಂಚ್ ಆಯಿತು. ಈಗ ನಾನು ಬಟ್ಟೆಯನ್ನು 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಅದಕ್ಕೋಸ್ಕರ 24ರ ಅರ್ಧ 12 ಇಂಚು. 12 ಇಂಚ್ ಎಲ್ಲಿ ಬರ್ತೈತಲ್ಲ ಅಲ್ಲಿಗೆ ನಾವು ಕರೆಕ್ಟಾಗಿ ಓಪನ್ ಸೈಡಿಂದ 12 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ 12 ಇಂಚ್ಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ಇಲ್ಲ, ಡೈರೆಕ್ಟಾಗಿ ನೀವು 5 ಇಂಚು ಉದ್ದ ತೊಗೋಬೋದು. 5ರಿಂದ 5.5 ಇಂಚು ಉದ್ದ ತಗೋರಿ. 5ರಿಂದ 5.5 ಇಂಚು ಬೆಲ್ಟ್ನ ಉದ್ದ ತಗೋರಿ. ವಿಡ್ತಲ್ಲಿ ಸೊಂಟದ ಅಳತೆಗೆ 4 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊರಿ. ನೋಡಿರಿ, ಈ ರೀತಿಯಾಗಿ ನಾನು ಬೆಲ್ಟ್ಗಾಗಿ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿನಿ. ಇದ್ರ ಜೊತೆಗೆ ಲೈನಿಂಗ್ ಬಟ್ಟೆಯನ್ನು ಕೂಡ ಬೇಕು. ಬಟ್ ಸೇಮ್ ಕಲರಲ್ಲಿ ನನಗೆ ಇರಲಿಲ್ಲ, ಕಡಿಮೆ ಬಿತ್ತು. ಅದಕ್ಕೋಸ್ಕರ ಈ ಮೇನ್ ಕ್ಲಾತ್ ಏನು ಅಷ್ಟೊಂದು ಟ್ರಾನ್ಸ್ಪರೆಂಟ್ ಇಲ್ಲ. ಅದಕ್ಕೋಸ್ಕರ ಸೊಂಟದ ಭಾಗದಲ್ಲಿ ಏನು ನಾವು ಪಟ್ಟಿ ತೊಗೊಂಡಿವಲ್ಲ ಅದಕ್ಕೆ ಲೈನಿಂಗ್ ಬಟ್ಟೆ ಸ್ವಲ್ಪ ಚೇಂಜ್ ಇರೋದನ್ನು ತೊಗೊಂಡಿನಿ. ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ, ಲೈನಿಂಗ್ ಬಟ್ಟೆ ಒಟ್ಟೆ ಕಾಣಿಸಂಗಿಲ್ಲ. ಈಗ ನಾವು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಸ್ಕರ್ಟ್ ಪಾರ್ಟನ್ನು ಏನು ಕಟ್ ಮಾಡ್ಕೊಂಡಿವಲ್ಲ ಅದನ್ನು ಈ ರೀತಿ ಕರೆಕ್ಟಾಗಿ ಜೋಡಿಸ್ಕೊಂಡು ಮೇಲ್ಗಡೆ ಒಂದು ಲೈನ್ ಸ್ಟಿಚ್ ಹಾಕ್ಕೋಬೇಕು. ನೋಡಿರಿ, ಇದು ಕೆಳಗಡೆಗೆ ಬಾರ್ಡ್ರ್ ಕಡೆಗೆ ಆಯಿತು. ಮೇಲ್ಗಡೆಗೆ ಎರಡನ್ನೂ ಕೂಡ ಕರೆಕ್ಟಾಗಿ ಜೋಡಿಸ್ಕೊಂಡು ಒಂದು ಲೈನ್ ಸ್ಟಿಚ್ ಹಾಕೋತೀನಿ ನಾನು. ಕೆಳಗಡೆಗೆ ಫಿನಿಶಿಂಗ್ ಇರಲಿಲ್ಲ ಅಂದ್ರೆ ಬಟ್ಟೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಆಲ್ರೆಡಿ ಫಿನಿಶಿಂಗ್ ಇರೋದ್ರಿಂದ ನಾನೇನು ಫೋಲ್ಡ್ ಮಾಡ್ಕೊಳ್ಳಲ್ಲ ಕೆಳಗಡೆಗೆ.
ಈಗ ನೋಡ್ರಿ ಮೊದಲಿಗೆ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಬೆಲ್ಟ್ನ ಮೇನ್ ಫ್ಯಾಬ್ರಿಕನ್ನು ಉಲ್ಟಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಎರಡು ಸೈಡಲ್ಲೂ ಕೂಡ ಒಂದೊಂದು ಲೈನ್ ಸ್ಟಿಚ್ ಹಾಕೋತೀನಿ. ಬೇಕಿದ್ರೆ ನೀವು ದೊಡ್ಡ ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಹಾಕೋಬೋದು. ಯಾಕಂದರೆ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಸರ್ದಾಡದೇ ಇರಲಿ ಅಂಥೇಳಿ ಈ ರೀತಿಯಾಗಿ ನಾವು ಮೇಲೆ ಮತ್ತು ಕೆಳಗಡೆ ಎರಡೂ ಕಡೆಗೂ ಕೂಡ ಒಂದೊಂದು ಲೈನ್ ಸ್ಟಿಚ್ ಹಾಕೋತೀವಿ. ಭಾಳ ಈಸಿ ಮೆಥಡಲ್ಲಿ ನೀವು ಬಿಗಿನರ್ಸ್ಗಳು ಕೂಡ ಈ ಲಂಗವನ್ನು ಸ್ಟಿಚ್ ಮಾಡ್ಬೋದು, ಪ್ಲೇಟೆಡ್ ಲೆಹಂಗಾವನ್ನು. ಅದೇ ರೀತಿಯಾಗಿ ಬಹಳಷ್ಟು ವಿಡಿಯೋಸ್ಗಳನ್ನು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ. ಪ್ಲೇಟೆಡ್ ಲೆಹೆಂಗಾ, ಅಂಬ್ರೆಲಾ ಲೆಹೆಂಗಾ ಅಥವಾ ಅಂಬ್ರೆಲಾ ಸ್ಕರ್ಟ್, ಅದ್ರ ಜೊತೆಗೆ ಕ್ರಾಪ್ ಟಾಪ್ಸ್ಗಳ ವಿಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡೀನಿ. ಆ ಲೆಹೆಂಗಾಕ್ಕೆ ತಕ್ಕಂಗೆ ಯಾವ ರೀತಿಯಾಗಿ ನಾವು ಕ್ರಾಪ್ ಟಾಪ್ಸ್ಗಳನ್ನು ಸ್ಟಿಚ್ ಮಾಡ್ಬೋದು ಅಂಥೇಳಿ. ಮತ್ತು ದೊಡ್ಡವ್ರಿಗೂ ಕೂಡ ಪ್ಲೇಟೆಡ್, ಬಾಕ್ಸ್ ಪ್ಲೇಟೆಡ್, ಅಂಬ್ರೆಲಾ ಲೆಹೆಂಗಾ ಎಲ್ಲ ರೀತಿಯಾದಂತಹ ಲಂಗವನ್ನು ಸ್ಟಿಚ್ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ. ಈಗ ಸ್ಕರ್ಟ್ ಪಾರ್ಟ್ನ ಒಂದು ಸೈಡನ್ನು ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡೀನಿ ಮತ್ತು ಬೆಲ್ಟನ್ನು ಈ ರೀತಿ ಸೀದಾ ಇಟ್ಕೋರಿ. ಬಾರ್ಡ್ರ್ ಮಷಿನ್ ಕಡೆಗೆ ಬರಬೇಕು. ಅದ್ರ ಮೇಲೆ ಸ್ಕರ್ಟ್ ಪಾರ್ಟನ್ನು ಉಲ್ಟಾ ಇಟ್ಕೊಳ್ಳೋಣ. ನೋಡಿರಿ ಈ ರೀತಿಯಾಗಿ ಜೋಡಿಸ್ಕೊಂಡು ಮೊದಲಿಗೆ ಒಂದು ಅರ್ಧ ಇಂಚ್ನಷ್ಟು ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕೋರಿ. ನೋಡಿರಿ ಈ ರೀತಿಯಾಗಿ ಎರಡನ್ನೂ ಕರೆಕ್ಟಾಗಿ ಜೋಡಿಸ್ಕೊಂಡು ಸ್ಕರ್ಟ್ ಪಾರ್ಟ್ ಉಲ್ಟಾ ಇರಬೇಕು, ಬೆಲ್ಟ್ ಪಾರ್ಟ್ ಏನೈತಲ್ಲ ಅದು ಸೀದಾ ಇರಬೇಕು. ಒಂದು ಅರ್ಧ ಇಂಚಿನಷ್ಟು ಸೀದಾ ಸ್ಟಿಚ್ಚನ್ನು ಹಾಕೊಂಡಾದಮೇಲೆ ಈಗ ಪ್ಲೇಟ್ಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿರಿ. ಅರ್ಧದಿಂದ ಒಂದು 1/4 ಇಂಚ್ವರೆಗೂ ನೀವು ಸೀದಾ ಸ್ಟಿಚ್ಚನ್ನು ತಗೊಂಡು ಅದಾದಮೇಲೆ ಪ್ಲೇಟ್ಸ್ಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿರಿ. ನಾನು ಇಲ್ಲಿ 1 ಇಂಚು ಅಗಲ ಇರುವಂತಹ ಪ್ಲೇಟ್ಸ್ಗಳನ್ನು ತಗೊಳಾಕ್ತೀನಿ. ನೋಡಿರಿ ಈ ರೀತಿಯಾಗಿ ಒಂದು ಪ್ಲೇಟನ್ನು ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಅದ್ರ ಪೋಣ ಭಾಗನ ಸ್ಟಿಚ್ ಮಾಡ್ಕೊರಿ. ನೆಕ್ಸ್ಟ್ ಆ ಪೋಣ ಭಾಗದ ಎಕ್ಸ್ಟ್ರಾ ಏನು ಉಳಿತದಲ್ಲ ಅದರ ಮೇಲೆ ಮತ್ತೊಂದು ಪ್ಲೇಟ್ ಬರಬೇಕು. ಈ ರೀತಿಯಾಗಿ ನಾವು ಪ್ಲೇಟ್ಸ್ಗಳನ್ನು ಸ್ಟಿಚ್ ಮಾಡಬೇಕು. ಒಂದು ಪ್ಲೇಟ್ ಪೂರ್ತಿ ಸ್ಟಿಚ್ ಆದಮೇಲೆ ಮತ್ತೊಂದು ಪ್ಲೇಟನ್ನು ತಗೋಬೇಡ್ರಿ, ಒಂದ್ರ ಮೇಲೊಂದು ಬರಬೇಕು. ಈ ರೀತಿಯಾಗಿ ನೀವು ಪ್ಲೇಟ್ಸ್ಗಳನ್ನು ರೆಡಿ ಮಾಡ್ಕೋಬೇಕಾಗ್ತೈತಿ. ಅರ್ಧ ಇಂಚಿನ ಪ್ಲೇಟ್ಸ್ ಅಂದರೆ ಭಾಳ ಸಣ್ಣ ಆಗ್ತಾವೆ. 1 ಇಂಚು ಅಥವಾ 1.5 ಇಂಚ್ ಪ್ಲೇಟ್ಸ್ಗಳನ್ನು ನೀವು ಮಾಡ್ಕೋಬೋದು. ನೋಡಿರಿ ಈ ರೀತಿಯಾಗಿ ಒಂದ್ರ ಮೇಲೊಂದು ಪ್ಲೇಟ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಮತ್ತು ನಾನು ರೀಸೆಂಟಾಗಿ ಒಂದು ಪ್ಲಾಜೋ ಪ್ಯಾಂಟ್ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ. ಕನ್ನಡ ಮತ್ತು ಹಿಂದಿ 2 ಲ್ಯಾಂಗ್ವೇಜಸ್ಗಳಲ್ಲೂ ಕೂಡ ನೀವು ನೋಡ್ಬೋದು. ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮತ್ತು ಈ ವಿಡಿಯೋ ಎಂಡಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಲಾಸ್ಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಆ ಪ್ಲೇಟ್ನ ಲೆಂಗ್ತ್. ನೀವು ಲಾಸ್ಟಲ್ಲಿ ಒಂದು 2ರಿಂದ 3 ಪಾಯಿಂಟ್ ಅಥವಾ ಅರ್ಧ ಇಂಚ್ವರೆಗೂ ನೀವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋರಿ ಫಿನಿಶಿಂಗೋಸ್ಕರ. ಆಲ್ರೆಡಿ ನಾವು ಸ್ಟಾರ್ಟಿಂಗ್ ಏನು ತೊಗೊಂಡಿವಲ್ಲ ಅಲ್ಲಿ ಫೋಲ್ಡ್ ಮಾಡ್ಕೊಂಡಿವಿ, ಬಟ್ ಈ ಕಡೆಗೆ ಫೋಲ್ಡ್ ಮಾಡ್ಕೊಂಡಿರೋಂಗಿಲ್ಲ. ಯಾಕಂದರೆ ಪ್ಲೇಟ್ಸ್ಗಳು ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಇರ್ತೈತಿ. ಅದಕ್ಕೋಸ್ಕರ ನಾನು ಮೊದಲಿಗೆ ಮಾಡ್ಕೊಳ್ಳಲ್ಲ. ನೋಡಿರಿ ಬೆಲ್ಟ್ನ ಕೆಳಗಡೆಗೆ ಈ ರೀತಿಯಾಗಿ ನಾನು ಪ್ಲೇಟ್ಸನ್ನು ನೀಟಾಗಿ ಮಾಡ್ಕೊಂಡಿನಿ. ಅದಾದಮೇಲೆ 2 ಸೈಡ್ಸ್ಗಳನ್ನು ಸ್ಟಿಚ್ ಮಾಡ್ಕೋಬೇಕು. ಅದಕ್ಕಿಂತಲೂ ಮುಂಚೆ ಈ ಸೈಡಲ್ಲಿ ತೋರಿಸಿದ್ನಲ್ಲ ಅಷ್ಟನ್ನು ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಏನಾಗ್ತೈತಿ, ಯಾವುದೇ ರೀತಿಯಾದಂತಹ ಓವರ್ಲಾಕ್ ಹಾಕ್ಸೋ ಅವಶ್ಯಕತೆ ಇರಲ್ಲ. ಸೀರೆ ಎಳೆಗಳು ಕೂಡ ಉಚ್ಚಂಗಿಲ್ಲ. ನೋಡಿರಿ ಈ ರೀತಿಯಾಗಿ ಬೆಲ್ಟ್ನ ಕೆಳಗಡೆಗೆ ಪ್ಲೇಟ್ಸ್ಗಳನ್ನು ಪೂರ್ತಿ ಸ್ಟಿಚ್ ಮಾಡ್ಕೊಳ್ಳೋದಾಯಿತು. 2 ಸೈಡ್ಸ್ಗಳಲ್ಲೂ ಕೂಡ ಫಿನಿಶಿಂಗ್ ಮಾಡ್ಕೊಂಡಿದ್ದಾಯಿತು. ಈಗ ಬೆಲ್ಟನ್ನು ನಾವು ಡಬಲ್ ಫೋಲ್ಡ್ ಮಾಡ್ಕೋಬೇಕು. ನೋಡಿರಿ ಈ ರೀತಿಯಾಗಿ ಮೊದಲಿಗೆ ನೀವು ಅರ್ಧ ಇಂಚ್ ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ಒಂದು ಸ್ಟ್ರೇಟ್ ಲೈನ್ ಸ್ಟಿಚ್ ಮಾಡ್ಕೊಂಡಾದಮೇಲೆ ಡಬಲ್ ಫೋಲ್ಡ್ ಮಾಡ್ಕೋಬೋದು, ಬಟ್ ನಾನು ಡೈರೆಕ್ಟಾಗಿ ಮಾಡ್ಕೊಳಾಕ್ತೀನಿ. ನೋಡಿರಿ ಈ ರೀತಿಯಾಗಿ ಬೆಲ್ಟ್ನ ಒಳಗಡೆಗೆ ನಾವೇನು ಪ್ಲೇಟ್ಸ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿವಲ್ಲ ಅದು ಹೈಡ್ ಆಗಬೇಕು. ಅಂದರೆ ಬೆಲ್ಟ್ನ ಒಳಗಡೆಗೆ ಮುಚ್ಚೋ ರೀತಿಯಲ್ಲಿ ಈ ರೀತಿ ನಾವು ಬೆಲ್ಟನ್ನು ತಗೋಬೇಕು. ಏನು ಬೆಲ್ಟ್ನ ಮೇಲ್ಗಡೆಗೆ ನಾವು ಫೋಲ್ಡ್ ಮಾಡ್ಕೊಂಡಿವಲ್ಲ ಆ ಪಾರ್ಟ್ ಹೊಲಿಗೆಯನ್ನು ಮುಚ್ಚಾಕಬೇಕು. ಆ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು. ಅಂದ್ರೆ ನೀಟಾಗಿ ಪೂರ್ತಿ ಫಿನಿಶಿಂಗ್ ಆಗಿ ಲೆಹೆಂಗಾ ರೆಡಿ ಆಗ್ತೈತಿ. ಈ ರೀತಿ ಬೆಲ್ಟನ್ನು ನಾವು ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕ್ಕೊಂಡ್ವಿ ಅಂತಂದ್ರೆ ಇನ್ನೊಂದು ಲಾಸ್ಟ್ ಸ್ಟೆಪ್ 2 ಸೈಡ್ಸ್ಗಳನ್ನು ಸೇರಿಸಿ ಸ್ಟಿಚ್ ಹಾಕೋಬೇಕು. ಆಲ್ರೆಡಿ ನಾನು 3ರಿಂದ 4 ವರ್ಷದ ಹುಡುಗಿಗೆ ಇದೇ ರೀತಿಯಾದಂತಹ ಸ್ಕರ್ಟನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿನಿ ನನ್ನ ಚಾನಲಲ್ಲಿ. ಅಲ್ಲಿ ನೀವು ಚೆಕ್ ಮಾಡ್ಬೋದು. ಈಗ ಜಸ್ಟ್ 2 ಸೈಡ್ಸ್ಗಳನ್ನು ಸೇರಿಸಿದ್ವಿ ಅಂತಂದ್ರೆ ಲಂಗ ಪೂರ್ತಿಯಾಗಿ ರೆಡಿ ಆಯಿತು. ಆದಷ್ಟು ನಾವು
ಬಟನ್ಸ್ಗಳನ್ನು ಸ್ಕರ್ಟ್ ಬಟನ್ಸ್ಗಳನ್ನು ಯೂಸ್ ಮಾಡೋದು ಉತ್ತಮ. ಇಲಾಸ್ಟಿಕ್ ಮತ್ತು ಕಸಿಗಿಂತಲೂ ಕಸಿ ಹಾಕಿದ್ವಿ ಅಂದರೆ ಏನಾಗ್ತೈತಿ, ಸೊಂಟದ ಭಾಗದಲ್ಲಿ ಜಾಸ್ತಿ ಮುದ್ದೆ ಆಗೋ ಚಾನ್ಸಸ್ ಇರ್ತೈತಿ, ರಿಂಕಲ್ಸ್ ಬೀಳ್ತಾವೆ. ಅದಕ್ಕೋಸ್ಕರ ಬಟನ್ಸ್ ಯೂಸ್ ಮಾಡೋದು ಬಹಳ ಉತ್ತಮ. ನೋಡಿರಿ, ಈ ರೀತಿಯಾಗಿ ಎರಡು ಸೈಡ್ಸ್ಗಳನ್ನು ಜೋಡಿಸ್ಕೊಂಡು ನಾನು ಸ್ಟಿಚ್ ಹಾಕ್ಕೊಳಾಕ್ತೀನಿ. ಬೆಲ್ಟ್ ಪಾರ್ಟನ್ನು ಬಿಟ್ಟು ಮತ್ತು ಕೆಳಗಡೆಗೆ ಒಂದೂವರೆ ಇಂಚಿನಷ್ಟು ಗ್ಯಾಪ್ ಬಿಡ್ರಿ, ಅಂದ್ರೆ ಹಾಕ್ಕೊಳ್ಳಿಕ್ಕೆ ಈಸಿ ಆಗಬೇಕು. ಸ್ವಲ್ಪ ಗ್ಯಾಪ್ ಬಿಟ್ವಿ ಅಂತಂದ್ರೆ ವಿಯರ್ ಮಾಡೋದಕ್ಕೆ ಈಸಿ ಆಗ್ತೈತೆ. ಅದಕ್ಕೋಸ್ಕರ ನೋಡಿ, ಈ ರೀತಿಯಾಗಿ ಎರಡು ಸೈಡ್ಸ್ಗಳನ್ನು ಕರೆಕ್ಟಾಗಿ ಜೋಡಿಸ್ಕೊಂಡು ಒಂದು ಲೈನ್ ಸ್ಟಿಚ್ ಹಾಕ್ಕೋಬೇಕು. 7ರಿಂದ 8 ವರ್ಷದ ಹುಡುಗಿಗೆ ಲಂಗ ಈಗ ಪೂರ್ತಿಯಾಗಿ ರೆಡಿ ಆಗೈತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಮೇಲೆ ನಾನು ಕ್ರಾಪ್ ಟಾಪನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಆಲ್ರೆಡಿ 3ರಿಂದ 4 ವರ್ಷದ ಹುಡುಗಿಗೆ ಏನು ಸ್ಟಿಚ್ ಮಾಡಿನಲ್ಲ ಲಂಗ, ಅದಕ್ಕೂ ಕೂಡ, ಮತ್ತು ಈ 7ರಿಂದ 8 ವರ್ಷದ ಹುಡುಗಿಗೆ ಎರಡು ಸೈಜಲ್ಲೂ ಕೂಡ ನಾನು ಕ್ರಾಪ್ ಟಾಪನ್ನು ಸ್ಟಿಚ್ ಮಾಡಾಕ್ತೀನಿ. 2 ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.